ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸಂಡೆಯ ವೀಡಿಯೋ ಆಗಿರುತ್ತೆ. ಸಂಡೇ ಸಿಂಪಲ್ಲಾಗಿ ತರಕಾರಿ ಅನ್ನನ ಮಾಡ್ಕೊಂಡಿದ್ದೆ. ಇವತ್ತು ನಾನು ನಿಮಗೆ ಬದನೆಕಾಯಿ ಹಾಗೆ ಕಡಲೆಕಾಳು ಹಾಕ್ಬಿಟ್ಟು ಪಲ್ಯನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಟೊಮೊಟೊ, ಈರುಳ್ಳಿ, ಕರಿಬೇವು ಹಾಗೆ ಬದನೆಕಾಯಿ, ಕಡಲೆಕಾಳು. ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅದು ಚಟಪಟ ಅನ್ನುವಾಗ ಸ್ವಲ್ಪ ಕರಿಬೇವು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಹಸಿ ಸ್ಮೆಲ್ ಹೋಗೋವರೆಗೂ. ನಂತರ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ, ಹಂಗಂತ ಹೇಳಿ ಜಾಸ್ತಿನೇ ಹಾಕಬೇಡಿ, ಸಿಂಪಲ್ಲಾಗಿ ಸ್ವಲ್ಪನಾದರೂ ಹಾಕ್ಕೊಳ್ಳಿ. ಹಾಗೆ ನಂತರ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಟೊಮೊಟೊ ಕೂಡ ಹಾಕಬೇಕು. ಸೊ ಬೇಕಿದ್ರೆ ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಟೊಮೊಟೊನ ಬಳಸ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿರೋಂತಹ ಟೊಮೊಟೊ ಕೂಡ ಹಾಕಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂತಹ ಪಲ್ಯ, ಯಾವುದೇ ಮಸಾಲೆ ಕೂಡ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದು ಸಾಫ್ಟ್ ಆದ ನಂತರ ಬೇಯಿಸಿರೋಂತಹ ಕಡಲೆಕಾಳು ಕೂಡ ಹಾಕಿ ನಂತರ ಅದಕ್ಕೆ ಹೆಚ್ಚಿಟ್ಟಿರೋಂಥ ಬದನೆಕಾಯಿ ಕೂಡ ಹಾಕಿ, ನಾನು ಇಲ್ಲಿ ಕಡಲೆಕಾಳನ್ನ ನೆನೆಸ್ಕೊಂಡಿಲ್ಲ, ಬೇಯಿಸ್ಕೊಂಡಿದ್ದೀನಿ. ಸೊ ನೀವು ಬೇಕಿದ್ರೆ ನೆನೆಸಿ ಕೂಡ ಹಾಕ್ಕೋಬೋದು. ಹಾಗೆ ಬದನೆಕಾಯಿನ ನೀರಲ್ಲಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ, ಕಪ್ಪಾಗಬಾರ್ದು ಅಂತ ಹೇಳಿ. ಈಗ ಕಡಲೆಕಾಳು ಬದನೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಟ್ಕೋಬೇಕು. ಅದು ಯಾಕಂದರೆ ಸ್ವಲ್ಪ ಕೆಳಗಡೆಗೆಲ್ಲ ನೀರು ಇಳ್ಕೊಳ್ಳುತ್ತೆ. ಸೊ ನಂತರ ಅದಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಗೆ ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಕೂಡ ಹಾಕ್ಕೊಳ್ಳಿ. ನಾನು ಮನೇಲಿ ಮಾಡಿರೋಂತಹ ಸಾಂಬಾರು ಪೌಡರ್ನ ಹಾಕಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿ, ಸೊ ಗರಂ ಮಸಾಲ ನಾನು ಅಂಗಡಿಲಿ ತಂದಿರೋದನ್ನೇ ಹಾಕಿರೋದು. ನಂತರ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಟೈಮ್ ಕಲಿಸ್ಕೊಳ್ಳಿ. ಇವಾಗ ಕಲಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡಿ. ಒಂದು ಕುದಿ ಬಂದ ನಂತರ ಅದಕ್ಕೆ ಕುರಾಳ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಷ್ಟೇ, 1-2 ನಿಮಿಷ ಬೇಯ್ದುಬಿಟ್ರೆ ಆಯಿತು. ಕಡಲೆಕಾಳು ಹಾಗೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.